ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಬಳ್ಳಾರಿ ಜಿಲ್ಲೆಯನ್ನು ಮಾನವ ಕಳ್ಳ ಸಾಗಾಣಿಕೆಯಿಂದ ವಿಮುಕ್ತಗೊಳಿಸಲು ಸಂಕಷ್ಟದಲ್ಲಿರುವ ಜನರನ್ನು ರಕ್ಷಿಸಲು ಹಾಗೂ ಸಾಗಾಣಿಕೆಗೆ ಒಳಪಟ್ಟವರಿಗೆ ಸೂಕ್ತ ನ್ಯಾಯ ಒದಗಿಸಲು ನನ್ನ ಸೇವೆಯನ್ನು ಮುಡುಪಾಗಿಡುತ್ತೇನೆ. ಸಂವಿಧಾನದಲ್ಲಿ ನೀಡಿರುವ ಸಮಾನತೆಯನ್ನು ಸಾಧಿಸಲು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತೇನೆ ಎಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ. ಬಹಳ ಕಡಿಮೆ ಆಗಿದೆ ಮಾನವ ಕಳ್ಳ ಸಾಗಾಣಿಕೆ. ನಾವು ಈ ಒಂದು ರೂರಲ್ ಏರಿಯಾದಲ್ಲಿ ಕಡಿಮೆ ಆಗಿರೋದು ಕೂಡ ಅರ್ಬನ್ ಏರಿಯಾದಲ್ಲಿ ಮೆಟ್ರೋಪಾಲಿಟನ್ ನಾವು ಸಿಟಿ ಅಂತ ಹೇಳಿದ್ರಲ್ಲ, ಅಲ್ಲಿ ಇನ್ನೂ ಕೂಡ ಅವ್ಯವಸ್ಥವಾಗಿ ನಡೀತಾರೆ. ಈಗ ಮಾನವ ಕಳ್ಳ ಸಾಗಾಣಿಕೆ ಎಷ್ಟು ಗ್ರಾವಿಟಿ ಇದೆ ಅಂತಂದರೆ, ಫಸ್ಟ್ ಜಗತ್ತಿನಲ್ಲಿ ಮಾದಕ ವಸ್ತುಗಳ ಕಳ್ಳ ಸಾಗಾಣಿಕೆ 1ನೇ ಸ್ಥಾನ, ಆಮೇಲೆ ಆರ್ಮ್ಸ್ ಟ್ರಾಫಿಕಿಂಗ್ ಅಂತ ಶಸ್ತ್ರಾಸ್ತ್ರಗಳ ಕಳ್ಳ ಸಾಗಾಣಿಕೆ 2ನೇ ಸ್ಥಾನ, 3ನೇ ಸ್ಥಾನದಲ್ಲಿರೋದು ಮಾನವ ಅದು ಎಷ್ಟು ದೊಡ್ಡ ಮಟ್ಟದಲ್ಲಿ ಇದೆ, ನಮ್ಗೆ ಅನಿಸೋದ್ರಲ್ಲಿ ನಾವು ಇದು ಮಾತಾಡ್ತೀವಿ. ಇದರಿಂದ ಪ್ರತಿ ವರ್ಷ $150 ಬಿಲಿಯನ್ ವಹಿವಾಟು ಆಗ್ತಾ ಇದೆ ಜಗತ್ತಿನ. ನೀವು ಅಂದಾಜು ಮಾಡ್ಕೊಬೋದು ಎಷ್ಟು ಲಕ್ಷ ಕೋಟಿಗಳು ನಾವು ನೋಡ್ತಾ ಇದ್ದೀವಿ. ಮಾನವ ಕಳ್ಳ ಸಾಗಾಣಿಕೆ ಅಂತ ತಿಳ್ಕೊಂಡಾಗ ನೇಪಾಳ ಮತ್ತು ಬಾಂಗ್ಲಾದೇಶ ಮಕ್ಕಳನ್ನು ಶಸ್ತ್ರಾಸ್ತ್ರಗಳನ್ನ ಸಾಗಾಣಿಕೆ ಮಾಡಿ ವಿಷವಾಹಿನಿ ಬಳಸ್ಕೊಳ್ತಾರೆ. ಇಂಡಿಯಾದಲ್ಲಿ ನಾವು ಈಗಾಗಲೇ ಮಕ್ಕಳನ್ನ ಭಿಕ್ಷಾಟನೆ, ಆಮೇಲೆ ಜನರನ್ನ ಉದ್ಯೋಗ ಕೊಡಿಸ್ತೀವಿ ತಿಳ್ಕೊಂಡು ಹೋಗಿ ಬೇರೆ ಬೇರೆ ಕೆಲಸ ಒಂದು ಯಾವುದೋ ಒಂದು ಆಮಿಷವನ್ನು ಒಡ್ಡಿ ಕರ್ಕೊಂಡು ಹೋಗಿ ದುಬೈಯಲ್ಲಿ ಎಲ್ಲ ನೋಡಿರ್ಬೋದು, ಅಲ್ಲೇನೋ ಒಂದು ಕೆಲಸ ಕೊಡ್ತೀವಿ ಹೇಳಿ ಅಲ್ಲೇನೋ ಯಾವುದೋ ಒಂದು ಕೆಲಸಕ್ಕೆ ಕೊಡ್ತಾರೆ, ಯಾವ ಕೆಲಸಕ್ಕೂ ಏನೋ ಅವ್ರಿಗೆ ಮತ್ತೆ ವಾಪಸ್ ಕೂಡ ಬರೋದಾಗೆ ಅವರಲ್ಲಿ ಉಳಿಸಿದ್ದಾರೆ. ಇವೆಲ್ಲ ಕೂಡ ಮಾನವ ಕಳ್ಳ ಸಾಗಾಣಿಕೆಯಲ್ಲಿ ಬರುತ್ತೆ. ಈಗಾಗಲೇ ಬಡತನ ಮುಖ್ಯ ಮಕ್ಕಳನ್ನ ಜೀವಿತ ಪದ್ಧತಿ ಏನೋ ಅಪ್ಪ ಸಾಲ ಮಾಡ್ತಾರೆ, ಮಗ ಬಿಡುತ್ತೆ, ಅಥವಾ ಆರ್ಥಿಕವಾಗಿ ಏನೋ ಮಗನ 1 ವರ್ಷ ಇಲ್ಲಿ ಕೆಲಸ ಮಾಡ್ತಾರೆ, ನಮಗೆ ಹಣ ಕೊಡಲು ಬರ್ತದೆ. ಮುಖ್ಯವಾಗಿ ಅಗ್ರಿಕಲ್ಚರ್ ಲೇಬರ್ ಅಂತ ಜೀವಿತ ಪದ್ಧತಿ ನಿರ್ಮೂಲ ಆದ ಸಹಿತ ಅವಾಗೇನೋ ಶಬ್ದ ಇರಲಿಕ್ಕಿಲ್ಲ, ಬಟ್ ಒಂದಷ್ಟು ಅಮೌಂಟ್ ಅವರಿಗೆ ದುಡಿತಾ ಇರ್ತಾರೆ. ಸೊ ಆ ಪದ್ಧತಿಗಳು ಕೂಡ ಇನ್ನು ಅನ್ಯಾಯವಾಗಿ ನಡೀತಾರೆ. ನಮ್ಗೆ ಏನಾಗ್ತದೆ, ಯಾವಾಗ ಅಪಾಯ ಆಗುತ್ತೆ, ಯಾವಾಗ ಒಂದು ವಿಕ್ಟಿಮ್ಸ್ ಇರ್ತಾರೆ, ಅವಾಗ ಒಂದು ಕೇಸ್ ಆಯಿತು ಅಂತ ನಮಗೆ ಭಾವನೆ ಇಲ್ಲ ಅಂತ ತಿಳ್ಕೊಂಡು, ಬಟ್ ಅವು ಆದ್ಮೇಲೆ ಅನೇಕ ವಿಧದಲ್ಲಿ ಕಳ್ಳ ಸಾಗಾಣಿಕೆ ಅನ್ನೋದಕ್ಕಿಂತ ಒಂದು ಶೋಷಣೆ ನಡೀತಾ ಇದೆ. ಹೆಣ್ಣು ಮಕ್ಕಳಿಂದ ಆಮೇಲೆ ದೊಡ್ಡವರಿಂದ ಶೋಷಣೆ ಅನ್ಯಾಯವಾಗಿ ನಡೀತಾ ಇದೆ. ಸೊ ಅವುಗಳಿಗೆ ನಾವು ಕಳ್ಳ ಸಾಗಾಣಿಕೆ ಅಂದಿದ್ರು ಕೂಡ ಅವು ಒಂದು ರೀತಿಯಲ್ಲಿ ಈ ಒಂದು ವ್ಯಾಖ್ಯಾನದಲ್ಲಿ ಬರುವಂತ. ಸೊ ಈ ಸುಮಾರು ಈಗಾಗಲೇ ಜಗತ್ತಿನಾದ್ಯಂತ 27 ಮಿಲಿಯನ್ ಅಂದರೆ ಸುಮಾರು 2.7 ಕೋಟಿ 2.7 ಕೋಟಿ ಜನ ಕಳ್ಳ ಸಾಗಾಣಿಕೆಗೆ ತುತ್ತಾಗಿದ್ದಾರೆ. ಎಲ್ಲೇ ಇದ್ದವರು ಎಲ್ಲೇ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಹೆಣ್ಮಕ್ಳನ್ನ ಲೈಂಗಿಕ ಶೋಷಣೆ ಬಳಸಿಕೊಟ್ಟಾರೆ. ಸುಮಾರು ಏನು ಹೇಳಿದ್ರೆ $150 ಬಿಲಿಯನ್ ಏನು ಹೇಳಿಲ್ಲ, ಅದು ಸುಮಾರು 80% ಬರ್ತಾ ಇರೋದು ಹೆಣ್ಣು ಮಕ್ಕಳ ಲೈಂಗಿಕ ಶೋಷಣೆಗೆ ಬಳಸ್ತಾರೆ. ಸೊ ಈ ನಿಟ್ಟಿನಲ್ಲಿ ಬಡತನ ಒಂದು ಮುಖ್ಯ ಕಾರಣ. ಆಮೇಲೆ ಆಗಾಗ ಕೃಷಿ ಅಂತ ಇರ್ಬೋದು, ಅದರ ಹೇಳಿದ್ದಾರೆ. ಆಮೇಲೆ ಯಾವುದೇ ರಾಜಕೀಯ ಒಂದು ವಿಷಯ ಈಗ ಏನೋ ನ್ಯಾಚುರಲ್ ಡಿಸಾಸ್ಟರ್ ಆಗುತ್ತೆ, ಅಲ್ಲಿಂದ ಬೇರೆ ಕಡೆ ಹೋಗ್ಬೋದು, ಮನೆ ಮಠ ಇರೋದಿಲ್ಲ, ಎಲ್ಲೋ ಕಡೆ ಇರ್ಬೋದು, ಅಲ್ಲಿ ಕೂಡ ಸಾಗಾಣಿಕೆ ಆಗ್ತದೆ. ಈಗ ರಾಜಕೀಯವಾಗಿ ಏನೋ ದೇಶದಲ್ಲಿ ಗಲಾಟೆ ಒಂದು ದೇಶ ಬಿಟ್ಟು ಇನ್ನೊಂದು ದೇಶಕ್ಕೆ ಹೋಗ್ತಾರೆ, ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ತಾರೆ. ಈಸಿಯಾಗಿ ಮಕ್ಕಳನ್ನ ಉಸಲಾಯಿಸ್ಬೋದು. ಸೊ ಹೀಗಾಗಿ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಕೂಡ ಯಾವ ಮಟ್ಟದಲ್ಲಿ ಟ್ರಾಫಿಕ್ ನಡೀತಾ ಇದೆ. ಈಗಾಗಲೇ ನಾನು ಹೇಳಿದ್ರೆ $150 ಬಿಲಿಯನ್ ಅಂದರೆ ನೀವು ಜಸ್ಟ್ ಊಹೆ ಮಾಡಬಹುದು. ಆಮೇಲೆ 3ನೇ ಅತಿ ದೊಡ್ಡ ಇದು ದಂಗೆ ಅಂತಂದ್ರೆ ಹಣ ಮಾಡತಕ್ಕಂಥ ಒಂದು ವಾಮ ಮಾರ್ಗ ಅಂತಂದ್ರೆ ನೀವು ವಿಚಾರ ಮಾಡಬಹುದು. ಎಷ್ಟು ಇದ್ರಲ್ಲಿ ಹಣ ಇದೆ, ಯಾವ ರೀತಿ ಅವ್ಯವಹಾರವಾಗಿ ನಡೀತಾ ಇದೆ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಎಲ್ಲದಕ್ಕೂ ಆಲ್ಮೋಸ್ಟ್ ಕಡಿಮೆ ಆಗಿದೆ. ಸೊ ಆ ನಿಟ್ಟಿನಲ್ಲಿ ಒಂದು ಅವೇರ್ನೆಸ್ ಅನ್ನ ನಮ್ಮ ಇಲ್ಲಿ ಆಗಿರೋ ನೋಡಪ್ಪ ನಮ್ಗೆಲ್ಲ ಚೆನ್ನಾಗಿದೆ ಅನ್ನೋದಕ್ಕಿಂತ ಮುಂದೆ ಕೂಡ ಆಗ್ಬೋದು. ಈಗ ನಾವು
ಒಂದನೇ ಸ್ಥಾನಕ್ಕೆ ಹೋಗಕ್ಕೆ ಪ್ರಯತ್ನ ಮಾಡೋದು ಬಹಳ ಕಷ್ಟ. ಹೋಗಿ ಮುಟ್ಟಿದ ತಕ್ಷಣ ಅಲ್ಲೇ ನಾವು ಸಸ್ಟೇನ್ ಆಗೋದ್ರೆ ಇನ್ನೂ ಕಷ್ಟ. ಸೊ ಹಾಗಾಗಿ ಯಾವ ಕೇಸ್ಗಳು ಇಲ್ಲ ಅಂದ್ರೆ ಅದು ಇದೇ ರೀತಿಯಲ್ಲಿ ನಾವು ಪ್ರಯತ್ನ ಮಾಡೋದು ಇನ್ನೂ ಕೂಡ ಕಷ್ಟದ ಕೆಲಸ, ಅಷ್ಟೇ ನಾವು ಅದ್ರ ಸಲುವಾಗಿ ಎಫರ್ಟ್ಸ್ ಹಾಕ್ತೇವೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಈ ಒಂದು ಕಾರ್ಯಾಗಾರದ ಒಂದು ಪ್ರಯೋಜನವನ್ನು ಪಡೆದು ಈ ಒಂದು ಅವೇರ್ನೆಸ್ ಅನ್ನು, ಆಮೇಲೆ ಇದ್ರ ಜೊತೆ ಬೇಟಿ ಬಚಾವ್ ಬೇಟಿ ಪಡಾವ್ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದಾರೆ. ಸೊ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಪಡಿಸುವ ದೃಷ್ಟಿಯಲ್ಲಿ ಅವರಿಗೆ ಒಂದು ಒಳ್ಳೆ ಆರೋಗ್ಯವನ್ನು, ಒಳ್ಳೆಯ ಒಂದು ಭವಿಷ್ಯವನ್ನ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಎಲ್ಲರೂ ಕೂಡ ನಾವು ಕೈ ಜೋಡಿಸಿ ಪ್ರಯತ್ನ ಮಾಡಬೇಕು. ತಮಗೆಲ್ಲರೂ ಕೂಡ ಒಂದು ಸರ್ಕಾರದ ಒಂದು ಅಧಿಕಾರಿಗಳು, ಸರ್ಕಾರದ ಒಂದು ಸಪೋರ್ಟ್ ಯಾವತ್ತೂ ಇರುತ್ತೆ ಅಂತ. ಕಳ್ಳ ಸಾಗಾಣಿಕೆಗಾಗಿ ಈ ಒಂದು ಮಕ್ಕಳನ್ನ ಯೂಸ್ ಮಾಡ್ತಾ ಇರ್ತಾರೆ. ಹಂಗಾಗಿ ಬಾಲ್ಯ ವಿವಾಹಕ್ಕೆ ಅಂದ್ರೆ ಕೆಲವೊಂದು ರಾಜ್ಯಗಳಲ್ಲಿ ನಮ್ಮ ಕರ್ನಾಟಕಕ್ಕೆ ಬಂದು ಗುಜ್ಜರ್ ಮದುವೆ ಅಂತ ಅಂದ್ರೆ ಒಂದು ಇಲ್ದಂಗೆ ಮದುವೆ ಮಾಡ್ಕೊಂಡು ಹೋಗ್ತಾರೆ. ತಂದೆ ತಾಯಿಗೆ ವಧು ದಕ್ಷಿಣ ಕೊಟ್ಟು ಮದುವೆ ಮಾಡ್ಕೊಂಡು ಹೋಗ್ತಾರೆ. ಅವ್ರನ್ನ ಕರ್ಕೊಂಡು ಹೋಗಿ ಬೇರೆ ಬೇರೆ ಕಡೆ ಅವ್ರನ್ನ ಮನೆ ಕೆಲ್ಸಕ್ಕೆ ಇಡೋದು, ಅವ್ರಿಗೆ ಒಂದು ವರ್ಷ ಆ ಮನೆ ಕೆಲಸ ಗಂಡ ಹೆಂಡತಿಯಾಗಿ ಸಂಸಾರ ಮಾಡ್ದಂಗೆ ಮಾಡೋದು, ಆಮೇಲೆ ಕೊನೆಗೆ ಒಂದು ವೈಶಾಖಕ್ಕೆ ಅವ್ರನ್ನ ದಬ್ಬುವಂತಕ್ಕಂಥ ವ್ಯವಸ್ಥೆ ಜಾಲ ಇರ್ತದೆ. ಅದು ಒಂದು ಸಾಗಾಣಿಕೆ ಮಾಡುವಂತಕ್ಕಂಥ ಇರ್ತದೆ. ಇವು ಹಲವಾರು ಸಾಗಾಣಿಕೆಗಳನ್ನ ತಡೆಗಟ್ಟೋದಕ್ಕೋಸ್ಕರನೇ ಸರ್ಕಾರ ವಿವಿಧ ಹಂತಗಳಲ್ಲಿ ಸಮಿತಿಗಳನ್ನು ಮಾಡಿದ್ದಾರೆ. ಜಿಲ್ಲಾ ಸಮಿತಿ ಮಾಡಿದ್ದಾರೆ, ಜಿಲ್ಲಾ ಅಧ್ಯಕ್ಷತೆಯಲ್ಲಿ, ತಾಲೂಕ್ ಸಮಿತಿಯಲ್ಲಿ ತಹಸೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿಗಳನ್ನು ಮಾಡಿದ್ದಾರೆ. ಎಲ್ಲ ಇಲಾಖೆಗಳು ಒಳಗಡೆ ಸದಸ್ಯರು ಆ ಸಮಿತಿ ಸದಸ್ಯರಿರ್ತಾರೆ. ಗ್ರಾಮ ಪಂಚಾಯತಿ ಮಟ್ಟದಲ್ಲಿ, ಮುಖ್ಯವಾಗಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಒಂದು ಕವಲ ಸಮಿತಿ ಅಂತ ಮಾಡಿದ್ದಾರೆ. ಯಾಕಂದ್ರೆ ಗ್ರಾಮ ಪಂಚಾಯತಿಯಲ್ಲಿ ಮಟ್ಟದಲ್ಲಿ ಆ ಗ್ರಾಮದಲ್ಲಿ ಯಾವ್ದಾದ್ರು ಒಂದು ಮಗು ಕಾಣೆ ಆಯ್ತು ಅಂದ್ರೆ, ಅಥವಾ ಒಂದು ಹೆಣ್ಣು ಮಗಳು ಏನಾದ್ರು ಕಾಣೆ ಆಯ್ತು ಅಂತಂದ್ರೆ ತಕ್ಷಣ ಗೊತ್ತಾಗ್ತದೆ. ಇಷ್ಟು ದಿವಸ ಆಯ್ತು, ಈ ಹೆಣ್ಮಗಳು ಎಲ್ಲಿ ಹೋಗಿದ್ದಾಳೆ, ಈ ಮಗು ಎಲ್ಲಿ ಹೋಗಿದೆ, ತಕ್ಷಣ ಗೊತ್ತಾಗಲಿ ಅನ್ನೋ ಉದ್ದೇಶದಿಂದ ಗ್ರಾಮ ಮಟ್ಟದಲ್ಲಿ ಈ ಕವಲ ಸಮಿತಿಗಳು ಮಾಡಿದ್ದಾರೆ. ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಯಾರು ಅಧ್ಯಕ್ಷ ಇರ್ತಾರೆ ಆ ಅಧ್ಯಕ್ಷರು ಆ ಕವಲ ಸಮಿತಿ ಮಹಿಳಾ ಸದಸ್ಯರು ಏನಿರ್ತಾರೆ ಅಧ್ಯಕ್ಷರು, ಅವರು ಕವಲ ಸಮಿತಿ ಅಧ್ಯಕ್ಷ ಆಗಿರ್ತಾರೆ. ಮಹಿಳೆ ಉಪಾಧ್ಯಕ್ಷರು ಅವರನ್ನ ಸಮಿತಿ ಉಪಾಧ್ಯಕ್ಷರಾಗಿ, ಮತ್ತೆ ಉಪಾಧ್ಯಕ್ಷರಾಗಿ ಮಹಿಳಾ ಸದಸ್ಯರೇ ಇರ್ತಾರೆ. ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ 2 ಗ್ರಾಮ ಪಂಚಾಯತಿಯ ಸದಸ್ಯರು ಕಡ್ಡಾಯವಾಗಿ ಮಹಿಳಾ ಸದಸ್ಯರಿರ್ಬೇಕು ಆ ಸಮಿತಿಯಲ್ಲಿ. ಆಮೇಲೆ ಗ್ರಾಮ ಪಂಚಾಯತಿ ವ್ಯಾಪ್ತಿ ಬರುವ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯ ಸಮಿತಿ ಸದಸ್ಯರಿರ್ತಾರೆ. ಆಮೇಲೆ ಗ್ರಾಮ ಲೇಖಕರು ಒಬ್ರು ತಹಸೀಲ್ದಾರ್ ನೇಮಿಸ್ಬೇಕು, ಆ ತರ ಸಮಿತಿ ಇದೆ. ಆಮೇಲೆ ಆಶಾ ಕಾರ್ಯಕರ್ತರು ಇರ್ತಾರೆ, ನಮ್ಮ ಅಂಗನವಾಡಿ ಕಾರ್ಯಕರ್ತರು ಇರ್ತಾರೆ. ಆಯಾ ಬೀಟ್ ಪೊಲೀಸ್ ಇಲಾಖೆಗೆ ಗ್ರಾಮಕ್ಕೆ ಬೀಟ್ ಹೋಗ್ತಾರಲ್ಲ, ಆ ಪೊಲೀಸ್ ಸಿಬ್ಬಂದಿ ಸಹ ಸಮಿತಿಯ ಸದಸ್ಯರಾಗಿರ್ತಾರೆ. ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಐಸಿಡಿಎಸ್ ನಮ್ಮ ಮೇಲ್ವಿಚಾರಕ ಸಮಿತಿಯ ಸದಸ್ಯರಾಗಿರ್ತಾರೆ. ಆಮೇಲೆ ಶಿಶುಅಭಿವೃದ್ಧಿ ಯೋಜನೆ ಅಧಿಕಾರಿಗಳು ನೇಮಕ ಮಾಡಬೇಕು. ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವ ಸ್ವಯಂ ಸಂಸ್ಥೆಗಳು, ಆ ಗ್ರಾಮದಲ್ಲಿ ಏನಾದ್ರು ಸ್ವಯಂ ಸಂಸ್ಥೆಗಳು ಏನಾದ್ರು ಇದ್ದು ಅಂತಂದ್ರೆ ಆ ಸಮಿತಿಯ ಸ್ವಯಂ ಸಂಸ್ಥೆಗಳು ಸಹ ಅಲ್ಲಿ ಸದಸ್ಯರಾಗಿ ನೇಮಕ ಮಾಡಬೇಕಾಗ್ತದೆ. ಸ್ತ್ರೀ ಶಕ್ತಿ ಸಂಘದ ಸದಸ್ಯರು ಇರ್ತಾರೆ. ಆಮೇಲೆ ಗ್ರಾಮ ಪಂಚಾಯತಿಯ ವ್ಯಾಪ್ತಿಯಲ್ಲಿ ಪ್ರೌಢಶಾಲೆ ಓದುತ್ತಿರುವ ಒಬ್ಬ ವಿದ್ಯಾರ್ಥಿ ಅಥವಾ ಒಬ್ಬ ವಿದ್ಯಾರ್ಥಿನಿ ಅಲ್ಲಿ ಆ ಕಮಿಟಿಯ ಸದಸ್ಯರಾಗಿರ್ತಾರೆ. ಗ್ರಾಮ ಪಂಚಾಯತಿಯ PDO ಅಥವಾ ಕಾರ್ಯದರ್ಶಿ ಕಮಿಟಿಯ ಸದಸ್ಯ ಕಾರ್ಯದರ್ಶಿಯಾಗಿ ಗ್ರಾಮ ಮಟ್ಟದಲ್ಲಿ ಇದು ಸಮಿತಿ ಕಾರ್ಯನಿರ್ವಹಿಸ್ತಾ ಇದೆ. ಯಾಕಂದ್ರೆ ಬೇರೆ ಬೇರೆ ತರ ಈ ಹೆಣ್ಮಕ್ಳು ಅಥವಾ ಮಕ್ಕಳು ಸಾಗಾಣಿಕೆಗೆ ಒಳಪಡಬಾರ್ದು. ಆ ಸಮಿತಿ 3 ತಿಂಗಳಿಗೆ ಒಂದ್ಸಲಿ ಸಭೆಗಳನ್ನ ಮಾಡಿ, ಆ ಸಭೆಯಲ್ಲಿ ಯಾವ್ದಾದ್ರು ಗ್ರಾಮದಲ್ಲಿ ಏನಾದ್ರು ಮಿಸ್ಸಿಂಗ್ ಆಗಿದ್ದು ಅಂತಂದ್ರೆ ತಕ್ಷಣ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಅಥವಾ ಸಂಬಂಧಪಟ್ಟ ಇಲಾಖೆಗಳಿಗೆ ತಿಳಿಸಿದ್ರೆ ಅದು ಮಗು ಎಲ್ಲಿ ಹೋಗಿದೆ ಅಥವಾ ಮಹಿಳೆ ಎಲ್ಲಿ ಹೋಗಿದ್ದಾಳೆ ಅನ್ನೋದನ್ನ ನಾವು ಗುರುತಿಸಕ್ಕೆ ಸಾಧ್ಯ ಆಗ್ತದೆ ಅಂತ ಉದ್ದೇಶದಿಂದ ಸರ್ಕಾರದ ವಿವಿಧ ಹಂತಗಳಲ್ಲಿ ತಾಲೂಕ್ ಮಟ್ಟ, ಜಿಲ್ಲಾ ಮಟ್ಟ, ಗ್ರಾಮ ಮಟ್ಟದಲ್ಲಿ ಈ ಸಮಿತಿಗಳನ್ನು ರಚನೆ ಮಾಡಿದೆ. ವಿಶೇಷವಾದ ಮತ್ತು ಮುಖ್ಯವಾದ ಒಂದು ನಿಮಗೆ ಗೊತ್ತಿರಬಹುದು, ಮಾನವ ಕರಡು ಸಾಕಾಣಿಕೆ ಅಂದ್ರೆ ಇಮ್ಮೋರಲ್ ಟ್ರಾಫಿಕಿಂಗ್ ಅನ್ನೋದು ಒಂದು ತುಂಬಾ ಭೀಕರವಾದ ಒಂದು ಸಮಸ್ಯೆ ನಮ್ಮ ಸಮಾಜದಲ್ಲಿ ನಾವು ನೋಡ್ತಾ ಇದ್ದೀವಿ. ಇದು ಎಷ್ಟು ಸೀರಿಯಸ್ ಆಗಿದೆ. ಈಗ ನೀವು ನೋಡ್ಬೋದು, ನಮ್ಮ ಸಂವಿಧಾನದಲ್ಲಿ ನೀವು ನೋಡಿದ್ರೆ ಬೇರೆ ಬೇರೆ ಕೇವಲ ಮುಂಚೆ 2-3 ತರಹದ ಕಳ್ಳ ಸಾಗಾಣಿಕೆ ಐಡೆಂಟಿಫೈ ಮಾಡಿದ್ರು. ಈಗೆಲ್ಲ ಬೇರೆ ಬೇರೆ, ಈಗ ಭಿಕ್ಷಾಟನೆಗೆ ಒಬ್ಬ ಮಹಿಳೆ ಒಂದೊಂದು ಕೇಸ್, ಒಬ್ಬ ಮಹಿಳೆ ಬೇರೆ ಮಹಿಳೆಗೆ ನನ್ನ ಮಗು ಕರ್ಕೊಂಡು ತಗೊಂಡು ಹೋಗು, ಏನದು ಭಿಕ್ಷಾಟನೆಗೆ ತಗೊಂಡು ಹೋಗು, ತನ್ನ ದಿನಕ್ಕೆ ಒಂದು 200 ರೂಪಾಯಿ ಕೊಡುತ್ತಾರೆ, ಅದು ಒಂಥರ ಕಳ್ಳ ಸಾಗಾಣಿಕೆ ಅಂತ ಇದು ಏನದು ಇಂಟರ್ಪ್ರೇಟ್ ಮಾಡ್ತಾರೆ ಆನರೇಬಲ್ ಸುಪ್ರೀಂ ಕೋರ್ಟ್. ಸೊ ಆದ ಕಾರಣ ಈ ಒಂದು ಏನು ಕಳ್ಳ ಸಾಗಾಣಿಕೆ ಡೆಫಿನೇಷನ್ ತುಂಬಾ ವೈಡ್ ಆಗ್ತಾ ಇದೆ. ಯಾಕಂದ್ರೆ ನಮ್ಮಲ್ಲಿ ಇಷ್ಟು ಸೌಲಭ್ಯಗಳು ಕೊಡ್ತಾ ಇದೀವಿ, ಆದ್ರೂ ಕೂಡ ನಾವು ಈ ಕಳ್ಳ ಸಾಗಾಣಿಕೆ ನೋಡ್ತಾ ಅದನ್ನ ನಿಲ್ಲಿಸೋಕೆ ನಿಷೇಧಿಸೋಗೋಸ್ಕರ ಈ ಒಂದು ನಾವು ಈ ತರ ಒಂದು ಡೆಫಿನೇಷನ್ ಬರ್ತಾ ಇದೆ.
ನೀವು ನೋಡ್ಬೋದು ಈಗ ನಮ್ಮ ಈ ಸಭಾಂಗಣದಲ್ಲಿ ಈ ವೇದಿಕೆ ಮೇಲೆ ಅಡ್ಮಿನಿಸ್ಟ್ರೇಷನ್ ಅವರು ಇದ್ದಾರೆ, ಅನ್ನೋದು ಮಾನ್ಯ ಜುಡಿಷಿಯರಿ ನ್ಯಾಯಾಲಯದಿಂದ ಕೂಡ ಜನ ಇದ್ದಾರೆ, ಪೊಲೀಸರು ಕೂಡ ಇದ್ದಾರೆ. ಸೊ ಸಿಸ್ಟಮ್ಸ್ ಪ್ರಕ್ರಿಯೆಗಳು ಇದೆ, ಮತ್ತೆ ಏನದು ಬೇರೆ ಬೇರೆ ಪ್ರಾಧಿಕಾರಗಳಿದೆ. ಬಟ್ ಇವೆಲ್ಲ ಯಾವಾಗ ಆಕ್ಚುಲಿ ವರ್ಕ್ ಆಗುತ್ತಂದ್ರೆ ಕೆಳಮಟ್ಟದಿಂದ ಗ್ರಾಸ್ ರೂಟಿಂದ ಏನಾದರೂ ನಮಗೆ ಗೊತ್ತಾದ್ರೆ ಈ ಕಳ್ಳ ಸಾಗಾಣಿಕೆ ಆಗ್ತದೆ ಅಂತ ಗೊತ್ತಾದ್ರೆ ಮಾತ್ರ ನಾವು ಇವೆಲ್ಲ ಈ ಪ್ರಕ್ರಿಯೆಗಳನ್ನ ಈ ಪ್ರಾಧಿಕಾರಗಳನ್ನ ನಾವು ಉಪಯೋಗಿಸ್ಬೋದು. ಈಗ ಬೇರೆ ಪಕ್ಕದ ಮನೆಯಲ್ಲಿ ಪಕ್ಕದ ಊರಲ್ಲಿ ಏನೋ ಆಗ್ತದೆ, ನನ್ಗೆ ಯಾಕೆ ತಲೆ ಕೆಡಿಸ್ಕೊಳಪ್ಪ, ನನ್ನ ಮಗ ಚೆನ್ನಾಗಿ ಒಳ್ಳೆ ಸ್ಕೂಲ್ ಓದ್ತಾ ಇದ್ದಾನೆ, ಅವ್ಳಿಗೆ ಒಳ್ಳೆ ಪೌಷ್ಟಿಕ ಆಹಾರ ಸಿಗ್ತದೆ ಅಂದ್ರೆ ಅದು ಓವರ್ ಆಲ್ ಸಮಾಜನ ಕೆಟ್ಟ ಮಾಡುತ್ತೆ. ನಾವು ಮುಂದೆ ಬರಬೇಕು, ಸಮಾಜ ಎಲ್ಲ ನಾನು ಕೂಡ ಮುಂದೆ ಬರ್ಬೇಕಾದ್ರೆ ನಮ್ಮಲ್ಲ ನಮ್ಮ ಪಕ್ಕದ ಮನೆಯವ್ರ ಮಕ್ಕಳಿಗೂ ಯಾರು ಈ ತರ ಕಳ್ಳ ಸಾಗಾಣಿಕೆ ಆಗ್ತದೆ. ಮತ್ತೆ ಸಾಮಾನ್ಯವಾಗಿ ನಗರಿ ಪ್ರದೇಶ ಬಿಟ್ಬಿಡಿ, ವಿಲೇಜ್ ಅಲ್ಲಿ ಹಳ್ಳಿಯಲ್ಲಿ ಒಂದ್ ಸಣ್ಣದೇನಾದ್ರೂ ಆದ್ರೆ ಫುಲ್ ಹಳ್ಳಿ ಗೊತ್ತಾಗ್ತಾರೆ. ನೀವು ನೋಡಿರ್ಬೋದು, ಯಾರೋ ಮನೆಯಲ್ಲಿ ಮನೆ ಆಗ್ತಾ ಇದೆ, ಮುಂಜೆ ಆಗ್ತಾ ಇದೆ, ಎಲ್ಲರೂ ಗೊತ್ತಿರುತ್ತೆ. ಅದೇ ತರಹ ಊರಿಗೆ ಗುಳೆ ಹೋಗ್ತಾ ಇದ್ದಾರೆ, ಎಸ್ಪೆಷಲಿ ಗುಳೆ ಹೋಗೋದು, ಎಸ್ಪೆಷಲಿ ಯಾವಾಗ ಬರತ್ರ ಟೈಮ್ ಬರುತ್ತೆ ಅವಾಗ ಗುಳೆ ಹೋಗೋದು ತುಂಬಾ ನಾವು ಒಂದು ನೈಜತೆ ಅದು. ಗುಳೆ ಹೋಗೋದು, ಬೇರೆ ಕಡೆ ಹೋಗೋದು, ಚಿಕ್ಕಮಗಳೂರು ಹೋಗೋದು, ಕಾಫಿ ಪ್ಲಾಂಟೇಶನ್ ಕೆಲಸ ಮಾಡೋದು ಕರೆಕ್ಟ್. ಅವಾಗ ಮಕ್ಕಳನ್ನ ಬೇರೆ ಕಡೆ ಹೋಗಿ ಕೆಲ್ಸಕ್ಕೆ ನಮ್ಮ ಮಗನೂ ಕೆಲಸ ಕಲ್ಸಿಸ್ಕೊಂಡ್ಬಿಡಿ, ಅವ್ನಿಗೆ ಎಷ್ಟು ಕೊಡ್ತಾ ಇದ್ರ, ಕೂಲಿಗೆ ಎಷ್ಟು ಕೊಡ್ತಾ ಇದ್ರೆ, ನನ್ನ ಮಗನಿಗೂ ಅರ್ಧ ಕೊಟ್ಬಿಡಿ ತಂದ್ಕೊಂಡು ಮಾಡೋದು ನಾವು ಕೇಳಿದ್ವಿ. ಸೊ ಈ ತರ ಆದಾಗ ಮತ್ತೆ ಆ ವ್ಯಕ್ತಿ ನೀವು ಅರ್ಥ ಮಾಡ್ಕೋಬೇಕು, ಆ ಪೋಷಕರು ಅರ್ಥ ಮಾಡ್ಕೋಬೇಕು. ಅವ್ರಿಗೆ ಆರ್ಥಿಕ ತೊಂದರೆ ಇರುತ್ತೆ, ಮಗು ನೋಡ್ಕೊಳಕ್ ಯಾರು ಇರಲ್ಲ, ಅವ್ರ ಆರ್ಥಿಕ ಪರಿಸ್ಥಿತಿ ಕೆಟ್ಟದಾಗಿರುತ್ತೆ, ಏನೋ ಸಾಲ ಏನೋ ಮಾಡಿರ್ತಾರೆ. ಅವರು ಅಂತಾರೆ, ನಾವು ಹೋಗಿ ಕೇಳಿದ್ರೆ ಇಲ್ಲ, ನನ್ನ ಮಗು ನಾನು ಕೆಲ್ಸಕ್ಕೆ ಕಳಿಸ್ಲೇಬೇಕು, ಇದು ಮಾಡಕ್ಕೆ ಆಗಲ್ಲ ಅಂತ ಹಾಗೆ ಅಂತಾರೆ. ಆ ಟೈಮಲ್ಲಿ ಸರ್ಕಾರ ನಾವು ಹೆಲ್ಪ್ ಮಾಡಕ್ಕೆ ಸಿದ್ಧರಾಗಿದ್ವಿ. ಸೊ ಈ ಏನ್ ಸಿಸ್ಟಮ್ ಅಲ್ಲಿ ಹೇಗಿದೆ ಅಂದ್ರೆ ಸರ್ಕಾರ ಇದೆ, ಸಹಾಯ ಮಾಡಕ್ಕೆ ರೆಡಿ ಇದ್ದಾರೆ, ಸಹಾಯ ಪಡೆಯೋಕೆ ರೆಡಿ ಇರೋರು ಜನ ಯಾರು ಸ್ವಲ್ಪ ಬಡವರು ಮತ್ತೆ ಅವರು ಇದ್ದಾರೆ. ಬಟ್ ಅವ್ರ ಲಿಂಕ್ ಸಿಗ್ತಾ ಇಲ್ಲ, ಯಾರಿಗೆ ಸಹಾಯ ಬೇಕು ಮತ್ತೆ ಯಾರು ಸಹಾಯ ಮಾಡೋ ಆ ಲಿಂಕ್ ಸಿಗ್ತಾ ಇಲ್ಲ. ಆ ಲಿಂಕ್ ಪ್ರೊವೈಡ್ ಮಾಡೋಕ್ಕೆ ತಾವೆಲ್ಲರೂ ಬೇಕು. ಗ್ರಾಮ ಪಂಚಾಯಿತಿಯಲ್ಲಿ ಸಾಮಾನ್ಯವಾಗಿ ನಾವು ಹೇಳಿದಾಗೆ ಅವ್ರ ಆಶಾ ವರ್ಕರ್ಸ್, ಅಂಗನವಾಡಿ ವರ್ಕರ್ಸ್ ಎಲ್ಲ ತಾವು ಬಂದಿರ್ಬೋದು. ಈ ಲಿಂಕ್ ಸಣ್ಣ ಪ್ರಾಬ್ಲಮ್ ಆದ್ರೂ ನೀವು ಬಂದ್ಬಿಟ್ಟು ನಮ್ಮ ಮೇಲಾಧಿಕಾರಿಗಳಿಗೆ, ತಾಲೂಕ್ ಲೆವೆಲ್ ಆಫೀಸರ್ಸ್ಗೆ ನೀವು ಹೇಳಿದ್ರೆ ಹೀಗಿದೆ ತಂದಾಗ ನಾವು ಆಕ್ಟಿವೇಟ್ ಮಾಡ್ತೀವಿ. ನಾವು ಏನೋ ಒಂದು ಹಾಸ್ಟೆಲ್ ಸೇರ್ಸಕ್ಕೆ ಟ್ರೈ ಮಾಡ್ತೀವಿ. ನೋಡ್ರಿ DTs ಎಲ್ಲ ಬಂದಿದ್ದಾರೆ ಹಾಸ್ಟೆಲಲ್ಲಿ ಸೇರ್ಸಕ್ಕೆ ಟ್ರೈ ಮಾಡ್ತೀವಿ. ಮೇ ಬಿ ಯಾವುದೋ NGO ಸರ್ಕಾರೇತರ ಸಂಸ್ಥೆ ಮೂಲಕ ಅವ್ರಿಗೆ ಸ್ವಲ್ಪ ಸಹಾಯ ಮಾಡೋಕ್ಕೆ ಹೆಲ್ಪ್ ಮಾಡೋಣ. ಸೊ ಏನೋ ಒಂದು ಟ್ರೈ ಮಾಡಿ ಈ ಒಂದು ಏನ್ ಕೆಟ್ಟ ಪದ್ಧತಿಯನ್ನ ನಿರ್ಮೂಲನೆ ಮಾಡೋಕೆ ಟ್ರೈ ಮಾಡ್ತೀವಿ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.